ಬಹಳ ನಿರೀಕ್ಷೆ ಇಟ್ಕೊಂಡು ರೈತರು ಈ ಬಾರಿ ಟೊಮ್ಯಾಟೊ ಬೆಳೆ ಬೆಳೆದಿದ್ರು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ತೋಟದಲ್ಲಿ ಮಿರ ಮಿಂಚುತ್ತಿರುವ ಕಲರ್ ಹೂಗಳು. ಹೂ ಖರೀದಿ ಮಾಡಲು ತೋಟದ ಬಳಿ ತಾಮುಂದು ಎಂದು ಮುಗಿಬಿದ್ದಿರುವ ಹೂ ವ್ಯಾಪಾರಿಗಳು. ತಾನು ಬೆಳೆದ ಹೂ ಬೆಳೆಗೆ ಬಂದಿರುವ ಡಿಮ್ಯಾಂಡ್ ಕಂಡು ಫುಲ್ ಖುಷಿಯಾಗಿರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಂಡಿಗನಾಳ ಗ್ರಾಮದಲ್ಲಿ. ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲು ಸೀಮೆ ಜಿಕೆವಿಕೆಯಿಂದ ತಂದ ಹಾಸ್ಟ್ರಲ್ ತಳಿಯ ಹೂ ಬೆಳೆ ರೈತನ ಕೈ ಹಿಡಿದಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಸ್ಟ್ರಲ್ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದು, ಮಾರುಕಟ್ಟೆಯಲ್ಲಿ 100 ರಿಂದ 150 ರೂಪಾಯಿಗೆ ಒಂದು ಕಟ್ಟು ಮಾರಾಟವಾಗೋ ಸಾಧ್ಯತೆ ಇದ್ದು, ತೋಟದಲ್ಲಿ ರೈತನಿಗೆ 50 ರಿಂದ 60 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಅರ್ಧ ಎಕರೆಯಲ್ಲಿ ಹಾಸ್ಟ್ರಲ್ ಹೂ ಬೆಳೆದಿದ್ದ ರೈತನಿಗೆ ಸುಮಾರು 1 ಲಕ್ಷದವರೆಗೂ ಮಾರಾಟವಾಗ್ತಿದ್ದು, ರೈತ ಫುಲ್ ಖುಷಿಯಾಗಿದ್ದಾನೆ. ಈಗ ನಮಗೆ ಮಾರ್ಕೆಟ್ ಸೆಲ್ಲಿಂಗ್ ಇರೋದ್ರಲ್ಲಿ ಪರವಾಗಿಲ್ಲ. 100 ರಿಂದ 80 ರಿಂದ 100-120 ರೂಪಾಯಿ ಕೆಜಿ ಹೋಗ್ತಾ ಐತೆ. ಇರೋದ್ರಲ್ಲಿ ಪರವಾಗಿಲ್ಲ. ಆದ್ರೆ ಇದು ಬೀಜ ಜರ್ಮೇಷನ್ ಬರೋದೇ ದೊಡ್ಡ ಬಾಧೆ. ನೀವು ಇಲ್ಲಿಂದ ತರ್ತೀರಿ ಬೀಜ? ನಾವು ಜಿಕೆವಿಕೆ. ಹಿಂಗ್ ಸರ್ ಇದು ಬೆಳೆದಿದ್ನೆಲ್ಲ ಪ್ರೊಸೆಸರ್ ಹಿಂಗೆ? ನಾವು ಬೀಜ ಸಿರಮ್ ನಮಗೆ ಹಬ್ಬದ ಟೈಮಿಗೆ ತರ್ತೀವಿ, ತಂದು ನಾಟಿ ಮಾಡ್ತೀವಿ ನಾವೇ ಸ್ವಂತ. ನಾಟಿ ಮಾಡಿದ 35 ದಿವಸಕ್ಕೆ ಮತ್ತೆ ನಾಟಿ ನಾರು ತೆಗೆದು ಮತ್ತೆ ನಾಟಿ ಮಾಡ್ತೀವಿ. ಆಮೇಲೆ 100 ದಿವಸಕ್ಕೆ ಬೆಳೆ ಬರ್ತಾ ಇದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಸ್ಟ್ರಲ್ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಹೂ ವ್ಯಾಪಾರಿಗಳು ತಾಮುಂದು ಎಂದು ಹೂ ತೋಟಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಸಹಜವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಈ ಹೂಗಳಿಗೆ ಇಷ್ಟೊಂದು ಬೇಡಿಕೆ. ಮಾಮೂಲಿ ಟೈಮ್ನಲ್ಲಿ ಈ ಹೂಗಳನ್ನ ಕೇಳೋರೇ ಇರಲ್ಲ. ಡಿಮ್ಯಾಂಡ್ ಹೆಚ್ಚಿದಷ್ಟು ಈ ಹೂಗಳ ಬೆಲೆಯೂ ಏರಿಕೆಯಾಗುತ್ತೆ. ಇದರಿಂದ ಹೂ ವ್ಯಾಪಾರಿಗಳಿಗೂ ಲಾಭ, ರೈತರಿಗೂ ಲಾಭ. ವಿಶೇಷತೆಯಿಲ್ಲ ಸರ್. ಇದು ಹಬ್ಬದ್ದು ವಿಶೇಷ ಅಂದರೆ ಆ ತಾಯಿಗೆ ಪ್ರೀತಿಯಾದ ಹೂವು ಇದು. ವರಮಹಾಲಕ್ಷ್ಮಿ ಈ ಗೌರಿ ಗಣೇಶ ಹಬ್ಬದವರೆಗೂ ಈ ಹೂವು ವಿಶೇಷತೆ ಇರುತ್ತೆ. ಬಟ್ ಈ 3 ತಿಂಗಳಿಂದ ಇದಕ್ಕೆ ಒಂದು 100 ದಿನ ಟೈಮ್ ಇರುತ್ತೆ ಇದನ್ನು ಬೆಳೆಬೇಕಾದ್ರೆ. ಇದರಿಂದ ಈ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಬರೋಕ್ಕೆ ಇದಕ್ಕೆ ಈ ಹೂವು ಇದು ಮಾಡ್ಕೊತಾರೆ ರೈತರು. ಇದು ಮಾಡಿ ಅದನ್ನು ಮಗು ಥರ ಸಾಕಿ ಇದು ಮಾಡ್ತಾರೆ ಸರ್. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ತರಹೇವಾರಿ ಹೂಗಳನ್ನ ಬೆಳೆಯೋದ್ರಲ್ಲಿ ಫೇಮಸ್. ಆಷಾಢದಲ್ಲಿ ಯಾವುದೇ ಮದುವೆ ಮುಂಜಿ ಹಾಗೂ ಯಾವುದೇ ಶುಭ ಕಾರ್ಯಗಳು ಇಲ್ಲದೆ ಇರೋದ್ರಿಂದ ಹೂಗಳಿಗೆ ನಿರೀಕ್ಷಿತ ಬೆಲೆ ಸಿಕ್ಕಿಲ್ಲ. ಆದ್ರೆ ಆಷಾಢ ಮುಗಿದು ಶ್ರಾವಣ ಮಾಸದಲ್ಲಿ ಸಾಲು ಹಬ್ಬಗಳು ಬರ್ತಿರೋದ್ರಿಂದ ಹೂ ಬೆಳೆಗಾರರಿಗೆ ಉತ್ತಮ ಆದಾಯ ಬರೋದಂತೂ ಫಿಕ್ಸ್. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.